ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೈಕಮಾಂಡ್ ಮೀಟಿಂಗು ಮುನ್ನ ಡಿಕೆ ಸಿದ್ದರಾಮಯ್ಯ ಅವರು ಮೀಟಿಂಗ್ ನಡೆಸಿದ್ದಾರೆ. ಇಬ್ಬರು ಒಟ್ಟಿಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಪ್ರತ್ಯೇಕವಾಗಿ ಇಬ್ಬರು ಕೂಡ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ಇಬ್ಬರು ಕೂಡ ಮಾತುಕತೆ ಆಗಿದೆ ಅವರಿಬ್ಬರ ನಡುವೆ. ಇಲ್ಲಿ ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲೇನೆ ಒಂದು ಮೀಟಿಂಗ್ ಆಗಿತ್ತಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಇಬ್ರು ಕೈ ಹಿಡ್ಕೊಂಡು ನಮ್ಮಲ್ಲಿ ಆ ಥರದ್ದು ಯಾವುದೇ ಡಿಫ್ರೆನ್ಸಸ್ ಇಲ್ಲ ಅಂತ ಹೇಳಿದ್ರು. ಅದೇ ಥರ ಇಲ್ಲೂ ಮೀಟಿಂಗ್ ಹೋಗೋದಕ್ಕೂ ಮುನ್ನ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಒಂದು ಮಾತುಕತೆ ಆಗಿದೆ ಅವರಿಬ್ಬರ ನಡುವೆ ಕೂಡ. ಸೊ ಅಲ್ಲಿ ಹೈಕಮಾಂಡ್ ಲೆವೆಲಲ್ಲಿ ಏನಾಗಬೇಕು ಏನು ಎತ್ತ ಇಲ್ಲಿ ಇವರಿಬ್ಬರನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಅದೊಂಥರ. ಬಟ್ ಇಲ್ಲಿ ಏನು ಚರ್ಚೆ ಆಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಮೀಟಿಂಗ್ ಅಂತೂ ಮಾಡಿದ್ದಾರೆ, ಮಾತುಕತೆ ಅಂತೂ ಆಗಿದೆ. ಅದರಲ್ಲಿ ಪಕ್ಕ 100% ನಾಯಕತ್ವ ಬದಲಾವಣೆ ವಿಚಾರ ಅಂತೂ ಇಬ್ಬರು ನಾಯಕರು ಚರ್ಚೆ ಮಾಡಿರ್ತಾರೆ. ಸೊ ಅಲ್ಲಿಗೆ ಈಗೇನು ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆಯಲ್ಲ, ಅದು ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ಅವರ ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿ ಅವರು, ಆ ಮೀಟಿಂಗ್ ಶುರು ಆಗೋದಕ್ಕೆ ಮುಂಚಿತವಾಗೇನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಮಾತುಕತೆ ಆಗಿದೆ. ರಾಜ್ಯ ರಾಜಕಾರಣದ ಕುರಿತು ಕೂಡ ಚರ್ಚೆ ಮಾಡಿದ್ದಾರೆ. ಇಬ್ಬರು ಪ್ರತ್ಯೇಕವಾಗಿ ಕೂತ್ಕೊಂಡು ಅದರಲ್ಲಿ ಈ ನಾಯಕತ್ವ ಬದಲಾವಣೆ ವಿಚಾರ ಏನಿದೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿರಬಹುದಾದಂಥ ಸಾಧ್ಯತೆ ಇದೆ. ಯಾವಾಗ ಆ ವಿಚಾರ ಸಿಕ್ಕಾಪಟ್ಟೆ ಹೈಪ್ ಪಡ್ಕೊಂಡಿತ್ತು ಆ ಸಂದರ್ಭದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು. ಆಗಲೂ ಕೂಡ ಇದೇ ರೀತಿಯಾಗಿ ಚರ್ಚೆ ಆಗಿತ್ತು. ನಮ್ಮಲ್ಲಿ ಏನು ಆ ಥರ ಡಿಫ್ರೆನ್ಸಸ್ ಇಲ್ಲ, ನಾವಿಬ್ಬರು ಒಟ್ಟಿಗೆ ಆರಾಮಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಸುಭದ್ರವಾಗಿದೆ, ಇನ್ನೂ 5 ವರ್ಷ ಇದ್ದೇ ಇರುತ್ತೆ ಅಂತ. ಬಟ್ ಯಾರಾಗ್ತಾರೆ ಮುಖ್ಯಮಂತ್ರಿ ಇನ್ನು ಉಳಿದಿರೋ ಅವಧಿಗೆ ಅಂತೇಳಿ ಇಬ್ಬರೂ ಲೀಡರ್ಸ್ಗಳು ಆ ಗುಟ್ಟು ಬಿಟ್ಕೊಟ್ಟಿಲ್ಲ. ಇಲ್ಲಿವರೆಗೂ ಕೂಡ ಅದರ ವಿಚಾರ ಬಂದಾಗ ಅವರು ಕೈ ಮಾಡಿ ತೋರಿಸ್ತಾ ಇದ್ದಿದ್ದು ಹೈಕಮಾಂಡ್ ಕಡೆಗೆ. ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತೀವಿ, ಹೈಕಮಾಂಡ್ ಇರು ಅಂದರೆ ಇರ್ತೀನಿ, ಇಲ್ಲ ಅಂದರೆ ಇಳಿತೀನಿ ಅಂತ. ಬಟ್ ಇವತ್ತು ಆ ದಿನ ಬಂದಿದೆ, ಹೈಕಮಾಂಡ್ ಕರೆದಿದೆ, ಇಬ್ಬರೂ ಲೀಡರ್ಸ್ ಹೋಗಿದ್ದಾರೆ, ಅಲ್ಲೊಂದು ಕಡೆ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗು ಮುಂಚೆ ಇವರಿಬ್ಬರು ಕುತ್ಕೊಂಡು ಒಂದು ಬಾರಿ ಮೀಟಿಂಗ್ ಮಾಡಿದ್ದಾರೆ. ಈ ಮೀಟಿಂಗಿನ ಮುಂಚೆ ಮತ್ತೊಂದು ಮೀಟಿಂಗ್ ಆಗಿರೋದು, ಅದು ಗುಪ್ತು ಸಭೆ. ಈ ಥರದ್ದೆಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇರೋದು, ಇವತ್ತಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇರೋದು, ಇದೆಲ್ಲ ನೋಡ್ತಾ ಇದ್ರೆ ಒಂದು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಏನೋ ಒಂದು ಆಗಬಹುದು. ಸೊ ಆ ಥರದ ಬೆಳವಣಿಗೆಗಳೇ ಈಗ ಸದ್ಯ ಆಗ್ತಾ ಇರೋದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಂತೂ ಅವ್ರಿಗೆ ಇದೊಂದು ಲಾಸ್ಟ್ ಚಾನ್ಸ್ ಇದ್ದಂಗೆ, ಲಾಸ್ಟ್ ಮ್ಯಾಚು, ಲಾಸ್ಟ್ ಓವರ್ ಅಂತಾರಲ್ಲ ಹಾಗೆ ಒಂಥರ ಕ್ರೂಷಿಯಲ್ ಮೂಮೆಂಟು. ಹೇಗಾದರೂ ಮಾಡಿ ಹೈಕಮಾಂಡ್ ನಾಯಕರನ್ನು ಕನ್ವಿನ್ಸ್ ಮಾಡಬೇಕು, ಇನ್ನು ಉಳಿದಿರೋ ಅವಧಿಗೆ ಅವರು ತಮ್ಮ ಕನಸೇನಿದೆ ಅದು ನನಸು ಮಾಡ್ಕೊಳ್ಬೇಕು. ಅದು ಕೈ ಜಾರು ಹೋಯ್ತು ಅಂತ ಅಂದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಹಂಗಾಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಪರಿಸ್ಥಿತಿ. ಸಿದ್ದರಾಮಯ್ಯ ಅವರು ಕೂಡ ಈಗ ಆಡಳಿತ ನನ್ನ ಇದರಲ್ಲಿ ನೇತೃತ್ವದಲ್ಲಿ ಆಡಳಿತ ಚೆನ್ನಾಗಿ ಹೋಗ್ತಾ ಇದೆ, ಗ್ಯಾರಂಟಿಗಳೆಲ್ಲ ಅನುಷ್ಠಾನ ಮಾಡಿದ್ದೀವಿ, ಇಂಥ ಟೈಮಲ್ಲಿ ನೀವು ನಾಯಕತ್ವ ಬದಲಾವಣೆ ವಿಚಾರ ಟಚ್ ಮಾಡಬೇಡಿ, ಅದು ಟಚ್ ಮಾಡಿದ್ರೆ ಮತ್ತೆ ತಿರ್ಗಾ ನಮಗೆ ಮುಂಬರುವಂಥ ದಿನಗಳಲ್ಲಿ ಪಕ್ಷಕ್ಕೆ ಹೊಡೆತ ಬೀಳುತ್ತೆ. ಸೊ ಸಹಜವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಅದೇ ತಲೆನೋವಿರೋದು. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಬೇಕು ಅಥವಾ ಆ ಥರದ್ದು ಏನಾದರೂ ಮಾಡಬೇಕು ಅಂತ ಅಂದಿದ್ರೆ ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡ್ತಾ ಇರಲಿಲ್ಲ. ಅವ್ರನ್ನ ಕೆಳಗಿಳಿಸೋದೇ ಹೈಕಮಾಂಡ್ಗೆ ಒಂದು ದೊಡ್ಡ ತಲೆನೋವು. ಬಿಕಾಸ್ ಎಲ್ಲಿ ಈಗ ಹೇಳಿ ಕೇಳಿ ಎಲ್ಲೋ ಒಂದು 2-3 ಕಡೆ 4 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಸ್ತಿತ್ವ ಇದೆ, ಅದರಲ್ಲಿ ಕರ್ನಾಟಕ ಒಂದು ಮೇಜರ್. ಇನ್ನು ಕರ್ನಾಟಕನೂ ಕಳ್ಕೊಂಬಿಟ್ವಿ ಅಂತ ಅಂದರೆ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗ್ಬೋದು, ಪಕ್ಷದ ಕತೆ ಏನಾಗ್ಬೋದು, ಇದು ಕೂಡ ಹೈಕಮಾಂಡ್ ನಾಯಕರ ತಲೆಯಲ್ಲಿದೆ. ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿ ಅಳೆದು ತೂಗಿ ಮೊದಲಿಗೆ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿ, ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತಾಡಿಸಿ, ಜೊತೆಗೆ ಈಗೇನು ಒಂದು ಘಟಾನುಘಟಿ ಪಟಾಲಂ ಹೋಗಿದೆಯಲ್ಲ, ಎಲ್ಲ ನಾಯಕರು ಹೋಗಿದಾರಲ್ಲ, ಅವ್ರ ಅಭಿಪ್ರಾಯನೂ ತಗೊಳ್ತಾರ, ಹೆಂಗೆ ಡಿಸೈಡ್ ಮಾಡುತ್ತೆ ಹೈಕಮಾಂಡ್ ಅನ್ನೋದೇ ಸದ್ಯ ಇರುವಂಥ ಯಕ್ಷ ಪ್ರಶ್ನೆ. ಬಟ್ ಏನೇ ಆಗಲಿ ಈ ಬಾರಿ ಡೆಲ್ಲಿಯಿಂದ ವಾಪಸ್ ಬರಬೇಕಾದ್ರೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಬೇಕು ಅಂತ ಅಂದರೆ ಇವರಿಗೂ ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ಕ್ಲಾರಿಟಿ ಅಂತೂ ಇದ್ದೇ ಇರಬೇಕು. ಇಲ್ಲ ಅದೂ ಇಲ್ಲ ಮತ್ತೆ ಮುಂದುವರಿತು ಅಂತ ಅಂದರೆ ಇನ್ನು 2 ವರ್ಷ ಹಂಗೋ ಹಿಂಗೋ ಮಾಡಿ ತಳ್ಳಿಬಿಟ್ಟು ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಈ ಆಪ್ಷನ್ನು ಅಥವಾ ಈ ಚಾನ್ಸ್ನ ಹೆಂಗೆ ಡಿ ಕೆ ಶಿವಕುಮಾರ್ ಅವರು ಯುಟಿಲೈಸ್ ಮಾಡ್ಕೊಳ್ತಾರೆ, ಅಥವಾ ಸಿದ್ದರಾಮಯ್ಯ ಅವರು ಹೆಂಗೆ ಪಟ್ಟಿಡಿತಾರೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೆಳಗಿಳಿಯಲ್ಲ ಅಂತೇಳಿ, ಇದು ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇರೋದು.
ಯಾಕಂತಂದರೆ 50-50 ಆ ಥರದ್ದು ಚರ್ಚೆನೇ ಆಗಿಲ್ಲ. ಅಥವಾ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಓಪನ್ ಆಗಿ ಎಲ್ಲೂ ಕೂಡ ಅದು ಹೇಳಿಲ್ಲ. ಹೌದು, ಹೈಕಮಾಂಡ್ ಲೆವೆಲಲ್ಲಿ ಈ ಥರದ್ದೊಂದು ಮಾತುಕತೆ ಆಗಿದೆ. ನೋ, ಯಾವುದೇ ಕಾರಣಕ್ಕೂ ರಾಜಕೀಯದ ಒಳಗುಟ್ಟುಗಳನ್ನು ಯಾವುದೇ ನಾಯಕರು, ಅದರಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಂತೂ ಬಿಟ್ಕೊಡೋದೇ ಇಲ್ಲ. ಬದಲಿಗೆ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ಅವರೆಲ್ಲ ಪೋಸ್ಟ್ ಹಾಕಿ ಬಂದಿದ್ರಲ್ಲ ಲಾಸ್ಟ್ ಟೈಮ್ ಎಲ್ಲ ಡೆಲ್ಲಿಗೆ ಹೋಗಿ ಬಂದಾಗೆಲ್ಲ, ಕೊಟ್ಟಿರೋ ಮಾತನ್ನು ಉಳಿಸ್ಕೊಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಈಗ ವಿಚಾರ ಜೇನುಗೂಡಿ ಕಲ್ಲು ಹೊಡಿಬೇಡಿ, ಮುಂದೆ ನಮಗೆ ತೊಂದರೆ ಆಗುತ್ತೆ ಅಂತೇಳಿ